ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಅಮ್ಮ ನಿಮ್ಮ ಹೆಸರು? ರಮಾ ಅಂತ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ನಾವು ಸುಂಕದಕಟ್ಟೆಯಿಂದ ಅಮ್ಮ ಸರಾಕೆ ಥೆರಪಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 1 ಮಂತ್ ಆಗ್ತಾ ಇದೆ. 1 ಮಂತ್. ಅಮ್ಮ ಥೆರಪಿಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಆರೋಗ್ಯದ ಸಮಸ್ಯೆಗಳಿತ್ತು? ನನಗೆ ಸಮಸ್ಯೆಗಳು ಜಾಸ್ತಿ. BP ಇದೆ, ಶುಗರ್ ಇದೆ, ಕಿಡ್ನಿ ಸ್ಟೋನ್ ಇದೆ, ಸ್ವಲ್ಪ ಕಾಲು ನೋವು ಇದೆ. ಈ ಎಲ್ಲ ಪ್ರಾಬ್ಲಮ್ಸ್ಗೆ ನೀವು ಎಷ್ಟೆಲ್ಲ ಸಫರ್ ಮಾಡಿದ್ದೀರಾ? ಮುಂಚೆ ಎಷ್ಟು ತುಂಬ ವರ್ಷದಿಂದ ಸಫರ್ problem ಇದೆ? ಮಾಡಿದ್ದೀನಿ. ಒಂದ್ಸರಿ ಕಿಡ್ನಿ ಸ್ಟೋನ್ ಬರ್ಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಂಬ ಸೀರಿಯಸ್ ಆಗಿತ್ತು ಒಂದ್ಸರಿ ನನಗೆ. Okay. ಆಮೇಲೆ ರಿಕವರಿ ಆಯಿತು. ಇವಾಗ ಸ್ಟೋನ್ ಇಲ್ಲ ಅಂತಾರೆ. ಅದು ಅಂದ್ರೆ ಆಪರೇಷನ್ ಮಾಡಿಸಿದ್ದೀರಾ? ಹೌದು, ಆಪರೇಷನ್ ಆಗಿದೆ. ಮಾಡಿಸಿದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಮ್ಮ? ಕಡಿಮೆ ಆಗಿದೆ, ಆದ್ರೆ ಪುನಃ ಬರ್ತಾ ಇರುತ್ತೆ ಅದು. ಅಟ್ ಪ್ರೆಸೆಂಟ್ ಮಾತ್ರ ಪ್ರೆಸೆಂಟ್ ಇವಾಗಿಲ್ಲ. ಓಕೆ. ಆಮೇಲೆ ಇನ್ ಯಾವಾಗಾದ್ರೂ ಒಂದ್ ಚಿಕ್ಕದಾಗಿ ಬಂದಿರುತ್ತೆ ಸ್ಟೋನ್ ಅಂತ, ಮತ್ತೆ ಸ್ಟೋನ್ ಫಾರ್ಮ್ ಆಗ್ತಾ ಇರುತ್ತೆ. ಕಿಡ್ನಿ ಸ್ಟೋನ್ ಇರುವಾಗ ನೀವು ಯಾವ ತರ ಎಲ್ಲ ನೋವು ಪಟ್ಟಿದೆ, ಯಾವ ತರ ಕಷ್ಟ ಪಟ್ಟಿದ್ದೀರಾ? ನೋವು ಅಂದ್ರೆ ಒಂದ್ಸರಿ ಜ್ವರ ಬಂದು ಸೀರಿಯಸ್ ಆಗಿತ್ತು. ಆಮೇಲೆ ನೋಡಿದ್ರೆ ಕಿಡ್ನಿ ಇದು ಇನ್ಫೆಕ್ಷನ್ ಅಂದ್ರು. ಓಕೆ. ಆಮೇಲೆ ಇದರಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿದ್ದೆ 5-6 days. ಶುಗರ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಇದೆ ಅಮ್ಮ? ಶುಗರ್ ಒಂದು 20 years ಆಯ್ತು. 20 years. ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತಾ? ಟ್ಯಾಬ್ಲೆಟ್ಸ್ ಡೈಲಿ ತಗೋಬೇಕು, ಅದೇ ಬೇಜಾರಾಗ್ಬಿಟ್ಟಿದ್ದೆ ನನಗೆ. 20 years ಇಂದ ತಗೊಳ್ತಾ ಇದ್ದೀರಾ? ಪರ್ ಡೇ ಎಷ್ಟು ಟ್ಯಾಬ್ಲೆಟ್ ತಗೊಳ್ತೀರಮ್ಮ? ಬೆಳಿಗ್ಗೆ ಒಂದು, ನೈಟ್ ಒಂದು. ಶುಗರ್ಗೆ, BP-ಗೆ ತಗೊಂತೀನಿ ಮಾರ್ನಿಂಗ್ ಒಂದು, ತಿರ್ಗಾ ಅದೇನೋ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಅಂತ ಒಂದು ತಗೊಂತೀನಿ ನೈಟ್. ಡೈಲಿ 4 ಟ್ಯಾಬ್ಲೆಟ್ ಇವಾಗ ತಗೊಂತೀನಿ. ಮೊದಲೇ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀರಾ? ಪರ್ ಡೇ 4 ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೀರಾ? 20 years ಇಂದ ಶುಗರ್ ಮಾತ್ರೆ ತಿಂದಿದ್ದೀರಾ? ಸೊ ಮಾತ್ರೆ ತಿನ್ನೋದ್ರಿಂದ ನಿಮ್ಗೆ ಶುಗರ್ ಕಂಟ್ರೋಲ್ ಬಂತ ಅಥವಾ ಅದರಿಂದ ಬೇರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆಯಾ? ಜಾಸ್ತಿ ಆಗಲ್ಲ, ಒಂದೊಂದ್ಸರಿ ಜಾಸ್ತಿ 200 ಮೇಲ್ ಇರುತ್ತೆ, 250 ಎಲ್ಲ. ಒಟ್ಟು ಒಂದ್ ಸ್ವಲ್ಪ ಕಂಟ್ರೋಲ್, ಮಾತ್ರೆ ತಗೊಳ್ಳೋದ್ರಿಂದ ಕಂಟ್ರೋಲ್ ಇದೆ. ಫುಲ್ ಬಿಟ್ರೆ ಇನ್ನ ಜಾಸ್ತಿ ಆಗುತ್ತೆ ಅಂತ ಭಯಕ್ಕೆ ನಾನು ತಗೋತಾನೆ. 20 years ಇಂದ ಮೆಡಿಸಿನ್ ತಗೊಂಡ್ರು ಶುಗರ್ ನಾರ್ಮಲ್ ಬಂದಿಲ್ಲ? ನಾರ್ಮಲ್ ಬಂದೆ. ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಯ್ತಾ ನಿಮಗೆ ಮೆಡಿಸಿನ್ ತಗೊಳ್ಳೋದ್ರಿಂದ? ಅದೇ ತಿನ್ನೋದ್ರಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ತೀನಿ. ಆದ್ರೂ ಶುಗರ್ ಇದ್ದೇ ಇದೆ. ನನಗೆ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತ ಆಸೆ. ಈ ಸೆರಾಕೇರ್ ಬಂದಾಗಿಂದ ಒಂಥರ ಆಸೆ, ಕಡಿಮೆ ಆಗುತ್ತೆ, ಮಾತ್ರೆ ತಗೊಳ್ಳೋದು ಕಡಿಮೆ ಆಗ್ಬೇಕು. ಡೈಲಿ 1 ಮಾತ್ರೆ ಅಂದ್ರೆ ಹೆಂಗೋ ನುಂಗ್ಬೋದು, ನೈಟು ಮಾರ್ನಿಂಗು ಎಲ್ಲ ನುಂಗ್ತಾನೇ ಇರ್ಬೇಕು. ಬೇಜಾರು. ಮಂತ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ನೀವು ಮೆಡಿಸಿನ್ ಗೆ? 1200 ಆಗೇ ಆಗುತ್ತೆ ನನಗೆ. ಪ್ರತಿ ತಿಂಗಳು ಖರ್ಚು ಮಾಡ್ತೀನಿ. 20 years ಇಂದ ಖರ್ಚು ಮಾಡಿದ್ದೀರಾ? ಅಷ್ಟು ಹಣ ಖರ್ಚು ಮಾಡಿ ಅಷ್ಟು ಮೆಡಿಸಿನ್ ತಿಂದು ಏನ್ ಇಂಪ್ರೂವ್ಮೆಂಟ್ ಆಯ್ತು? ಇಲ್ಲ, ಶುಗರ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅಂತ ಮೆಡಿಸಿನ್ ತಗೊಳ್ಳೋದು. ಮೆಡಿಸಿನ್ ತಗೊಂಡಿಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಅಮ್ಮ, ನಿಮ್ಗೆ ಶುಗರ್ ಬಂದಿದ್ಮೇಲೆ ಹಾರ್ಟ್ ರಿಲೇಟೆಡ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಆಯ್ತಾ ಅಥವಾ ಏನು? ಹೌದು ಅನ್ಸುತ್ತೆ. ಅದು ಮೆಡಿಸಿನ್ ತಗೊಳ್ಳೋದ್ರಿಂದ? ಹೌದು, ಮೆಡಿಸಿನ್ ಕೆಲವರಂತಾರೆ ಆ ಮಾತ್ರೆ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅದರಿಂದ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಇದೆ ಅಂತಾರೆ. ECG ಮಾಡಿದ್ರೆ ಅದರಲ್ಲಿ ವೇರಿಯೇಷನ್ ತೋರಿಸ್ತಾ ಇದೆ. ಬೇರೆ ಏನ್ ಹೆಲ್ತ್ ಪ್ರಾಬ್ಲಮ್ ಇದೆ ಅಮ್ಮ? ಬೇರೆ ಸ್ವಲ್ಪ ಕಾಲು ನೋವು ಇದೆ. ಮೊದಲೆಲ್ಲ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಬೆಟರ್. ಈ ಭುಜ ನೋವು ಇದೆ. ಓಕೆ. ಇದಿಷ್ಟು ಪ್ರಾಬ್ಲಮ್ ಇಂದ ನೀವು ಸಫರ್ ಮಾಡಿದ್ದೀರಾ? ಓಕೆ. ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ 20 ವರ್ಷದಲ್ಲಿ? ಮಾಡಿರ್ತೀನಿ, ಆಗಿರುತ್ತೆ ಒಂದು 4-5 ಲಕ್ಷದ ಮೇಲೆ ಆಗಿದೆ. 4-5 ಲಕ್ಷ ಖರ್ಚು ಆಗಿದೆ. ಆದರೆ ಟ್ಯಾಬ್ಲೆಟ್ ಎಲ್ಲ ಸೇರಿ ಇನ್ನೂ ಜಾಸ್ತಿನೇ ಆಗಿದೆ. ಅಷ್ಟು ಹಣ ಖರ್ಚು ಮಾಡಿ ನಿಮ್ಮ ಹೆಲ್ತ್ ಅಲ್ಲಿ ಏನಿಲ್ಲ, ಆರೋಗ್ಯದ ಇಲ್ಲ. ಯಾವಾಗ ಟ್ಯಾಬ್ಲೆಟ್ ತಗೋತಾನೆ ಇರಬೇಕು, ಅದು ಕಂಟ್ರೋಲ್ ಮಾಡ್ಕೊತಾನೆ ಇರಬೇಕು. ನಮ್ಮ ಸರಾಕೇರಿ ನೀವು ಬಂದು ಎಷ್ಟು ದಿನ ಆಯಿತು? 1 ಮಂತ್ ಆಯಿತು. ಸರಾಕೇರಿ 1 ಮಂತ್ ಥೆರಪಿ ಮಾಡಿದ್ದೀರಲ್ಲ, ಸೊ ಸರಾಕೇರಿ ಥೆರಪಿ ತಗೊಂಡಿದ್ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ? ಆ್ಯಕ್ಟಿವ್ ಆಗಿರ್ತೀನಿ. ಶುಗರು BP ಚೆಕ್ ಮಾಡಬೇಕು, ಇನ್ನು ನೋಡಬೇಕು ಹೆಂಗಿದೆಯೋ ಗೊತ್ತಿಲ್ಲ. ಬಟ್ ಇದೆಲ್ಲ ಕೈ ಭುಜದ ನೋವೆಲ್ಲ ಕಡಿಮೆ ಆಗಿದೆ ನನಗೆ. ಸ್ವಲ್ಪ ಮೊದಲೆಲ್ಲ ಇತ್ತು ಜಾಸ್ತಿ, ಹಿಂಗೆ ಸುಮ್ಮನೆ ಎತ್ತವಾಗೆಲ್ಲ ನೋವಾಗೋದು. ಈಗ ಸ್ವಲ್ಪ ಫ್ರೀ ಅನಿಸ್ತದೆ ನನಗೆ. ಸೆರಾಕೇರ್ ಥೆರಪಿ ಮಾಡಿದ ಮೇಲೆ ನನಗೆ
ಸ್ವಲ್ಪ ತುಂಬ ರಿಲೀಫ್ ಅನಿಸುತ್ತೆ, ಬಾಡಿ ಫ್ರೀ ಅನಿಸುತ್ತೆ, ಆರಾಮ್ ಅನಿಸುತ್ತೆ. ಅಮ್ಮ ನೀವು ಅಲ್ಲಿನೇ ಬಂದು ಥೆರಪಿ ತಗೋಬೋದಿತ್ತಲ್ಲ, ಏನಕ್ಕೆ ಜೇಡ್ ವಾಟರ್ನ ಜೇಡ್ CCMF ಮ್ಯಾಟನ್ನ ಸೆಲೆಕ್ಟ್ ಮಾಡಿ ಮನೆಗೆ ಬೈ ಮಾಡಿದ್ದೀರಾ? ನಾವು ಯಾವಾಗಲೂ ಹೋಗೋಕ್ಕಾಗಲ್ಲ. ಮತ್ತು ನಮ್ಮ ಫ್ಯಾಮಿಲಿ, ನನ್ನ ಮಗಳಿಗೆ ಆಫೀಸ್ಗೆ ಹೋಗ್ತಾಳೆ, ಅವಳಿಗೆ ಪಾಪ ಮೇನ್ ಆಗಬೇಕು ಮನೆಗೆ. ನಾನು ಮಾಡ್ಬೋದು, ನಮ್ಮ ಅಳಿಯ, ನಮ್ಮ ಮಗು, ನಮ್ಮ ಯಜಮಾನ್ರು ಎಲ್ಲ ಫ್ಯಾಮಿಲಿ ಎಲ್ಲ ಮಾಡ್ಬೋದು ಅಂತ ತಗೊಳ್ಳಿ. ಏನಕ್ಕೆ ನೀವು ಜೇಡ್ ಆಲ್ಕಲೈನ್ ಐನೆಸ್ಟ್ ವಾಟರ್ನೇ ಚೂಸ್ ಮಾಡಿ? ನೀವು ಹೇಳೋದು ನೋಡಿದ್ರೆ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಬರೀ ವಾಟರಿಂದ ನಮಗೆ ಎಷ್ಟೆಷ್ಟು ಅನುಕೂಲ ಇದೆ ಅಂತ ನೀವು ಹೇಳ್ತಾ ಇರ್ತೀರ, ಅದು ಕೇಳಿ ತುಂಬ ಖುಷಿ ಆಗುತ್ತೆ. ಬರೀ ವಾಟರಿಂದ ನಮಗೆ ಇಷ್ಟೊಂದು ಹೆಲ್ತ್ ಇಂಪ್ರೂವ್ ಆಗುತ್ತಾ, ಸಿಗುತ್ತಾ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಕಷ್ಟ ಆದರೂ ಸರಿ, ಮತ್ತು ಆಫರ್ ಇದೆ, ಫುಲ್ ತಗೊಂಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ದು ನಾನು. ಸೊ ನೀವಿಲ್ಲಿ ಫ್ಯಾಮಿಲಿಗೋಸ್ಕರ, ಮಗಳಿಗೋಸ್ಕರ ಪ್ರಾಡಕ್ಟನ್ನ ಬೈ ಮಾಡಿದ್ದೀರಾ. ಓಕೆ ಅಮ್ಮ, ನೀವು ಇಲ್ಲಿ ಬರುವಂಥ ಅಪ್ಪ ಅಮ್ಮಂದಿರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬರುವಂಥವ್ರು ನಿಜವಾಗೂ ಇದು ಒಳ್ಳೆ ಪ್ರಾಡಕ್ಟು, ಥೆರಪಿ. ಅಲ್ಲಿ ನಮ್ಗೆ ಕೊಡೋ ಸೇವೆ ನೋಡಿದ್ರೆ ನಿಜವಾಗೂ ಎಂಥ ಹಾಸ್ಪಿಟ್ಲಲ್ಲೂ ಸಿಗಲ್ಲ. ಅಷ್ಟು ಖುಷಿಯಾಗಿ ಎಲ್ಲರೂ ನಮಗೆ ಥೆರಪಿನ ಕೊಡ್ತಾರೆ. ಮತ್ತು ನಮ್ಮ ಆರೋಗ್ಯ ಸುಧಾರಿಸ್ಕೋಬೋದು. ಖಂಡಿತ ಎಲ್ಲರೂ ಬರಬೇಕು, ಈ ಥೆರಪಿ ತಗೋಬೇಕು ಅನ್ನೋದೇ ನಂದು ಆಸೆ. ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಥೆರಪಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಈಗ ನೀವು 1 ಮಂತ್ ಥೆರಪಿ ತಗೊಂಡಿದ್ದೀರಾ, ಸೊ ನಿಮ್ಮ ಅನುಭವ ಪ್ರಕಾರ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದರಲ್ಲಿ ಯಾವುದೇ ಡೌಟ್ ಕೊಡೋದು ಇಲ್ಲವೇ ಇಲ್ಲ. ಈ ಥೆರಪಿಯಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ವಿನಃ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಆಗೇ ಇಲ್ಲ ನನಗೆ. ಅಮ್ಮ, ಈಗ ಸ್ವಲ್ಪ ಜನಕ್ಕೆ ಇನ್ನೂ ಒಂದು ಡೌಟು, ಪ್ರಾಡಕ್ಟ್ ಕಾಸ್ಟ್ ಬಂದು ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಂಪೇರ್ ಮಾಡುವಾಗ ನೀವೇನು ಹೇಳ್ತೀರಾ? ಈಗ ಹಾಸ್ಪಿಟಲ್ ಲೈಫ್ ನೋಡಿದ್ದೀರಾ, ಮೆಡಿಸಿನ್ ಖರ್ಚು ನೋಡಿದ್ದೀರಾ, ಎಷ್ಟು ಲಕ್ಷಾಂತರ ಹಣ ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆಲ್ಲ ಕಂಪೇರ್ ಮಾಡುವಾಗ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಅಂತ ಅನಿಸುತ್ತಾ ನಿಮಗೆ? ನನಗೆ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಅನಿಸ್ತು. ಅಯ್ಯೋ ಇಷ್ಟೊಂದು ಕೊಡಬೇಕಾ ಅನಿಸ್ತು. ಆದರೆ ನಮ್ಮ ಹೆಲ್ತ್ ನೋಡಿಕೊಂಡಾಗ ಆ ದುಡ್ಡು ಹೆಂಗೂ ಸಂಪಾದನೆ ಮಾಡ್ಬೋದು ನಾವು. ನಮ್ಮ ಹೆಲ್ತ್ಗಿಂತ ದುಡ್ಡು ಮುಖ್ಯ ಅಲ್ಲ. ಪ್ರಾಡಕ್ಟು ಅದನ್ನು ನೋಡಿದ್ರೆ ಪ್ರಾಡಕ್ಟ್ ಕಾಸ್ಟ್ ಅನ್ಸೋದೇ ಇಲ್ಲ ಜಾಸ್ತಿ. ಯಾಕಂದರೆ ನಮ್ಮ ಹೆಲ್ತ್ ಇದ್ದರೆ ನಾವು ಎಷ್ಟೋ ಸಂಪಾದನೆ ಮಾಡ್ಬೋದು. ಅಲ್ಲಿ ಬರುವಂಥ ಅಪ್ಪ ಅಮ್ಮಂದ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಸ್ವಲ್ಪ ಪ್ರಾಡಕ್ಟ್ ತಗೊಳ್ಳಿ, ಆಮೇಲೆ ಬಂದು ಥೆರಪಿ ತಗೊಳ್ಳಿ. ಮೇನಾಗಿ ಎಲ್ಲ ಪ್ರಾಡಕ್ಟು ನಾವು ಮನೆಗೆ ತಗೊಳಕ್ಕಾಗಲ್ಲ. ಹೆಚ್ಚಿನ ಥೆರಪಿ ನಾವು ಅಲ್ಲಿ ಬಂದೇ ತಗೊಂಡು ಅನುಭವ ಪಡಿಬೇಕು. ಮನೇಲಿ ನಮ್ಗೇನು ಬೇಕೋ ಅನುಕೂಲ ತಗೋಬೋದು, ಅನುಕೂಲ ಇದ್ದವರು. ಇಲ್ಲದವರು ಅಲ್ಲಿ ಹೋಗ್ಬೇಕು. ಅಲ್ಲೇನು ನಾವು ತಗೊಳ್ಳೇಬೇಕು ಅಂತ ಯಾರು ನಮ್ಗೆ ಫೋರ್ಸ್ ಮಾಡಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮನೆಗೆ ಬೇಕು, ಫ್ಯಾಮಿಲಿಯವ್ರಿಗೆ ಬೇಕು ಅಂದರೆ ತಗೋಬೋದು. ಅಮ್ಮ, ನಿಮ್ಗೆ ಯಾರಾದರೂ ಪ್ರಾಡಕ್ಟ್ ತಗೊಳ್ಳಿ ಮನೆ ಅಂತ ಏನಾದರೂ ಅಡ್ವೈಸ್ ಮಾಡಿ? ಏನಿಲ್ಲ, ನಿಮ್ಮ ಫ್ಯಾಮಿಲಿಗೆ ಬೇಕು ಅಂದರೆ ತಗೊಳ್ಳಿ, ನಿಮ್ಮ ಮನೆಗೂ ಆರೋಗ್ಯ ಬೇಕು ಅಂದರೆ ತಗೊಳ್ಳಿ ಅಂದರು. ಯಾರು ನಮಗೆ ಫೋರ್ಸ್ ಮಾಡಿಲ್ಲ. ಸರಾಕೆ ಕಂಪನಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದು ನಂಗೆ ತುಂಬ ಖುಷಿ ಕೊಡೋವಂಥ ವಿಚಾರ. ಇದ್ರ ಮುಂದೆ ಯಾವುದೇ ದುಡ್ಡು, ಯಾವುದೇ ನಮ್ಮ ಸಮಯ ಏನು ನೋಡಬಾರ್ದು. ಮುಖ್ಯವಾಗಿ ನಮಗೆ ಆರೋಗ್ಯ ನೋಡಬೇಕು. ನಾವು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ಇಲ್ಲಿ ಬರುವಂಥವರೆಲ್ಲ ಚೆನ್ನಾಗಿರಬೇಕು.